ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಸ್ಯಾಟಲೈಟ್ ಕ್ಲಬ್ ಚುನಾವಣೆ ಅಸಂಭವ, ಆಡಳಿತಾಧಿಕಾರಿ ನೇಮಕ ಸಂಭವ. ಕೆಂಗೇರಿ ಉಪನಗರದ ಸ್ಯಾಟಲೈಟ್ ಕ್ಲಬ್ ಚುನಾವಣೆಗೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಇದೇ 26ರ ಭಾನುವಾರ ಚುನಾವಣೆಯ ನಡೀತಕ್ಕಂಥದ್ದಿದೆ. ಆದರೆ ಸ್ಯಾಟಲೈಟ್ ಕ್ಲಬ್ಬಿನ ಚುನಾವಣೆ ನಡೆಯುವುದು ಅಸಂಭವ ಅಂತ ಹೇಳಲಾಗ್ತಾ ಇದೆ. ಆಡಳಿತಾಧಿಕಾರಿ ನೇಮಕವಾಗುವುದು 100ಕ್ಕೆ 100 ಸಂಭವ ಅನ್ನುವಂಥ ವರದಿ ನಮಗೆ ಲಭ್ಯವಾಗಿದೆ. ಕೆಂಗೇರಿ ಉಪನಗರದ ಚಿಕ್ಕ ಬಾಡಿಗೆ ಮನೆಯೊಂದರಲ್ಲಿ ಆರಂಭವಾದಂಥ ಸ್ಯಾಟಲೈಟ್ ಕ್ಲಬ್ ಸ್ಥಳಾಂತರದ ನಂತರದೊಳಗೆ ಕೊಮ್ಮಘಟ್ಟ ರಸ್ತೆಯೊಳಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸ್ವಂತ ನಿವೇಶನದಲ್ಲಿ ಕಟ್ಟಡದೊಂದಿಗೆ ನಿರ್ಮಾಣವಾಗಿದೆ. ಇತ್ತೀಚೆಗೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಹೊಸ ಸ್ವರೂಪವನ್ನು ಕೂಡ ಕೊಳ್ಳಲಾಗಿದೆ. ಸ್ಯಾಟಲೈಟ್ ಕ್ಲಬ್ಬಿನ ಸದಸ್ಯತ್ವ 5,000 ಇದ್ದಿದ್ದು 10,000ವಾಗಿ ಇದೀಗ 5 ಲಕ್ಷ ರೂಗಳಿಗೆ ಬಂದು ನಿಂತಿದೆ. ಸದಸ್ಯತ್ವದ ಶುಲ್ಕ 5 ಲಕ್ಷ ರೂಪಾಯಿಗಳಾಗಿದೆ. ಅಂದರೆ ಸ್ಯಾಟಲೈಟ್ ಕ್ಲಬ್ ಎಷ್ಟು ಪ್ರಗತಿಯಾಗಿದೆ ಅನ್ನುವಂಥದ್ದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಲ್ಲಿಯ ಅಧಿಕಾರ ಅವಧಿಯೊಳಗೆ ನಡೆದಿದೆ ಎನ್ನಲಾಗತಕ್ಕಂಥ ಅವ್ಯವಹಾರದ ಹಿನ್ನೆಲೆ ಒಳಗೆ ಅನೇಕರು ದೂರನ್ನು ನೀಡಿದ್ದಾರೆ. ಸಕ್ಷಮ ಪ್ರಾಧಿಕಾರಕ್ಕೆ ದೂರನ್ನು ನೀಡಿ ಚುನಾವಣೆ ನಡೆಯುವುದಕ್ಕಿಂತ ಮುನ್ನ ಇದಕ್ಕೆ ಆಡಳಿತಾಧಿಕಾರಿನ ನೇಮಕ ಮಾಡಬೇಕು ಅನ್ನುವಂಥದ್ದನ್ನು ಒಂದು ದೂರು ನೀಡಿದ್ದಾರೆ. ದೂರನ್ನು ಪರಿಶೀಲಿಸಿದಂತಹ ಸಕ್ಷಮ ಪ್ರಾಧಿಕಾರ ಬಹುಶಃ ಶೀಘ್ರದಲ್ಲಿ, ಅಂದರೆ ಸೋಮವಾರ ಮಂಗಳವಾರದ ಒಳಗಾಗಿ ಆಡಳಿತಾಧಿಕಾರಿ ನೇಮಕವನ್ನು ಮಾಡಬಹುದು. ನೇಮಕವನ್ನು ಮಾಡುವುದಕ್ಕೆ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸ್ಸು ಮಾಡಿ ಆದೇಶ ಮಾಡಲಾಗಿದೆ ಎನ್ನುವಂಥದ್ದು ಗಮನಕ್ಕೆ ಬಂದಿದೆ. ಸ್ಯಾಟಲೈಟ್ ಕ್ಲಬ್ನಲ್ಲಿ ಅಂತಹ ಅವ್ಯವಹಾರ ನಡೀತಕ್ಕಂಥದ್ದು ಏನಿದೆ ಅಂತ ನಡೀತಾ ಇದೆ. ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗುಂಪುಗಾರಿಕೆಗಳ ಮಧ್ಯೆಯೊಳಗೆ ಈ ಬಾರಿ ಸರಿಸುಮಾರು 75ರಿಂದ 100 ಜನ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಒಂದು ಭಾಗದೊಳಗೆ. ಅಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ ಎನ್ನುವಂಥದ್ದು. ಒಂದು, ಅನೇಕ ವರ್ಷಗಳ ಕಾಲ GST ಮತ್ತೊಂದು ಮುಗಿದೊಂದು ಕಟ್ಟಿಲ್ಲ ಅನ್ನುವ ಕಾರಣಕ್ಕೆ ಬಂದಂತಹ ತನಿಖೆಯಲ್ಲಿ ಸರಿಸುಮಾರು 40 ಲಕ್ಷ ರೂಗಳ ಲಂಚವನ್ನು ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸರಿಪಡಿಸುವುದಕ್ಕಾಗಿ ಲಂಚ ನೀಡಿ ಸರಿಪಡಿಸಲಾಗಿದೆಯಂತೆ. ಆದರೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ಲಂಚ ನೀಡಿದ್ದು ಯಾಕೆ? ಸದಸ್ಯರ ಹಣವನ್ನು ಈ ರೀತಿಯಾಗಿ ದುರುಪಯೋಗಪಡಿಸಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಪ್ರಕಾರವಾಗಿ ನಿಗದಿತ ಸಮಯದೊಳಗೆ ಕಟ್ಟಬೇಕಾದ GSTಗಳು, ಇನ್ನೊಂದು ಮತ್ತೊಂದು ಮುನು ಸರ್ಕಾರಕ್ಕೆ ಸಲ್ಲಿಕೆಯಾಗಬೇಕಾದ ತೆರಿಗೆಗಳನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಿದ್ದೇ ಆದರೆ ಮತ್ತೆ ಈ ರೀತಿಯ ದೂರುಗಳಾಗಲಿ ಲಂಚದ ಪ್ರಕರಣಗಳಲ್ಲಿ ಬರ್ತಾ ಇತ್ತಾ? ಲಂಚ ಕೊಟ್ಟಿದ್ದನ್ನು ಯಾವ ಲೆಕ್ಕಾಚಾರದಲ್ಲಿ ತೋರಿಸಲಾಗಿದೆ? ಲಕ್ಷಾಂತರ ರೂಪಾಯಿ ಹಣ ಕೊಟ್ಟಿದ್ದ್ಯಾಕೆ ಅನ್ನುವಂಥ ಚರ್ಚೆ ಸಾಕಷ್ಟು ನಡೀತಾ ಇದೆ. ಆ ಮಧ್ಯೊಳಗೆ ಅಲ್ಲಿಯ ನೌಕರರೊಬ್ಬರಿಗೆ 12 ಲಕ್ಷ ರೂಗಳ 12 ಲಕ್ಷ ರೂಗಳ ಸಾಲವನ್ನು ನೀಡಿದ್ದಾರಂತೆ. ಸಾಲ ಮರುಪಾವತಿ ಇಲ್ಲ. ಅದಕ್ಕೆ ಕೆಲವೊಬ್ಬರು ನಮ್ಮದು ಜವಾಬ್ದಾರಿ ಅಂತೇಳ್ಬಿಟ್ಟು ಹೇಳಿದ್ರಂತೆ. ಅಂತೆ ಕಂತೆಗಳ ಮಧ್ಯೆಯೊಳಗೆ ಮುಳುಗಿ ಹೋಗಿದೆ. 12 ಲಕ್ಷ ರೂಪಾಯಿ ವಾಪಸ್ ಬಂದಿಲ್ಲ. ಇನ್ನು ಬಾರ್ ಸೆಕ್ಷನಲ್ಲೂ ಕೂಡ ಅದೇನೋ ಯಾವುದೋ ತರಿಸಿಟ್ಟಿದ್ರಂತೆ. ಅದು ಒಂದೇ ಒಂದು ತಿಂಗಳು ಎಕ್ಸ್ಪೈರಿ ಆಗಬೇಕಿತ್ತಂತೆ. ಕಡೆಗೆ ಏನೋ ಕೊಟ್ಟು ಅದಕ್ಕೆ ಅಡ್ಜಸ್ಟ್ ಮಾಡಿದ್ರಂತೆ. ಬರೀ ಅಡ್ಜಸ್ಟ್ಮೆಂಟ್ ವ್ಯವಹಾರದೊಳಗೆ ಲಕ್ಷಾಂತರ ರೂಗಳ ಅವ್ಯವಹಾರ ನಡೆದು ಹೋಗಿದೆ. GSTಗೆ ಕೊಟ್ಟಂತಹ ಲಂಚ ಅಂತ ಹೇಳ್ತಾರೆ. ಅದು ಲಂಚ ಕೊಟ್ಟರೆ ಏನು ಕೊಡೋದು? ಅಷ್ಟು ಲಕ್ಷಾಂತರ ರೂಪಾಯಿ ಕೊಡಬೇಕು. ಈಗ ಸರ್ಕಾರಕ್ಕೆ ಎಷ್ಟು ಕೊಟ್ಟಿದ್ರು ಅದಕ್ಕಿಂತ ಡಬಲ್ ಯಾಕಾಯಿತು? ಅದೆಲ್ಲಿ ಹೋಯಿತು ಲೆಕ್ಕ ಕೊಡಬೇಕಲ್ಲ. ಅಂದರೆ ಅಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಒಬ್ಬ ನೌಕರಿಗೆ 12 ಲಕ್ಷ ಸಾಲ ಕೊಡೋದಕ್ಕೆ ಹೇಗೆ ಸಾಧ್ಯ? ನಡೆದಿರುವ ಕಾಮಗಾರಿಯಲ್ಲಿಯೂ ಕೂಡ ಒಂದಷ್ಟು ವಾಸನೆಗಳಿದೆ ಅಂತ ಚರ್ಚೆ ಆಗ್ತಾ ಇದೆ. ಯಾರು ಯಾವಾಗ ಯಾಕೆ ಏನೇನು ಕಾಮಗಾರಿಗಳು ಮಾಡಿದ್ರು ಏನಾಯಿತು ಅನ್ನುವಂಥ ತನಿಖೆ ಆಗಬೇಕಾಗಿದೆ. ಹಾಗಾಗಿ ದೂರು ಕೊಟ್ಟಿದ್ದಾರೆ. ಅಲ್ಲಿ ದೂರು ಕೊಟ್ಟು ಅವ್ರು ಇಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರಂತೆ. ನೈತಿಕತೆ ಇಲ್ಲವೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮಗನ್ಸೋ ಮಟ್ಟಿಗೆ ನೈತಿಕತೆಯ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ. ಅಲ್ಲಿ ತನಿಖೆ ಮಾಡಿ ಅಂತೇಳಿ ಇಲ್ಲಿ ಚುನಾವಣೆ ಆಗಿಬಿಟ್ರೆ, ಆಡಳಿತಾಧಿಕಾರಿಯ ನೇಮಕ ತಡ ಆಗಿಬಿಟ್ರೆ ಅಂತೇಳಿ ಚುನಾವಣೆ ಸ್ಪರ್ಧೆ ಮಾಡಿರ್ಬೋದು ಅವರು. ಒಟ್ಟಾರೆಯಾಗಿ ಯಾವುದೋ ಒಂದು ಸದುದ್ದೇಶದಿಂದ ಆರಂಭವಾದ ಸ್ಯಾಟಲೈಟ್ ಕ್ಲಬ್ ಇವತ್ತು ಅಡ್ಡದಾರಿ ಹಿಡಿಯುವುದರ ಮೂಲಕ ಆಡಳಿತಾಧಿಕಾರಿ ಬಂದು ನೇಮಕವಾಗುವ ಆದೇಶ ಬಂದಿದೆ ಅಂತ ಹೇಳಿದ್ರೆ, ಆದೇಶ ಶಿಫಾರಸ್ಸಿನ ಆದೇಶ ಆಗಿದೆ ಅಂತ ಹೇಳಿದ್ರೆ, ನಿಜಕ್ಕೂ ಸ್ಯಾಟಲೈಟ್ ಕ್ಲಬ್ಬಿನ ಗೌರವಾನ್ವಿತ ಸದಸ್ಯರಿಗೆ ಅಗೌರವ ತೋರಿದ ಕೆಲಸವನ್ನು ಪದಾಧಿಕಾರಿಗಳಾಗಿದ್ದಂಥವರು ಮಾಡಿದ್ದಾರೆ ಅನ್ನುವ ಒಂದಷ್ಟು ಅಪಸ್ವರದ ಮಾತುಗಳು ಕೇಳ್ತಾ ಇದೆ.
ಇದೇ ತಿಂಗಳ 26ನೇ ತಾರೀಕು ಒಂದು ಕಡೆ ಸರ್ವ ಸದಸ್ಯರ ಸಭೆ, ಒಂದು ಕಡೆ ಚುನಾವಣೆ, ಎರಡು ಏಕಕಾಲಕ್ಕೆ ನಡೀತಾ ಇದೆ. ಅದನ್ನು ಆಕ್ಷೇಪಣೆ ಮಾಡಿದ್ದಾರೆ. ಏನೇನು ಆಕ್ಷೇಪಣೆ ಮಾಡಿದ್ದಾರೆ ನೋಡೋಣ. 26 ಭಾನುವಾರದಷ್ಟೊತ್ತಿಗೆ ಆಡಳಿತಾಧಿಕಾರಿ ನೇಮಕ ಆಗುತ್ತಾ, ಅಥವಾ ಚುನಾವಣೆ ಆಗುತ್ತಾ, ಅಥವಾ ಜನರಲ್ ಬಾಡಿ ಆಗುತ್ತಾ ಅಂತ ಕಾದು ನೋಡೋಣ. ಒಟ್ಟಿನೊಳಗೆ ಸೆಟಲೈಟ್ ಕ್ಲಬ್ ಚುನಾವಣೆ ಅಸಂಭವ, ಆಡಳಿತಾಧಿಕಾರಿ ನೇಮಕ ಸಂಭವ ಅನ್ನುವಂಥ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತು ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.